ನಮ್ಮ ಜೀವನ ಬದಲಾವಣೆ ಆಗಬೇಕು ಅಂತಂದರೆ ಏನೇನೋ ದೊಡ್ಡ ಮಟ್ಟದಲ್ಲಿ ಏನೇನೋ ಮಾಡಬೇಕು ಅಂತ ಇಲ್ಲ. ಸಣ್ಣ ಬದಲಾವಣೆ ಪ್ರತಿನಿತ್ಯ ಜೀವನದಲ್ಲಿ ನಾವು ಯೋಚನೆ ಮಾಡೋ ಶೈಲಿನ ಬದಲಾಯಿಸ್ಕೊಂಡ್ರೆ ಸಾಕು, ಇಡೀ ಜೀವನ ಬದಲಾಗತ್ತೆ. ಈಗ ನಾನು ಸುಮಾರು ಜನ ನೋಡಿದ್ದೀನಿ, ಯಾವಾಗಲೂ ಅವ್ರ ಹತ್ರ ಏನಿರಲ್ಲ ಅದನ್ನೇ ಹೇಳ್ತಾ ಇರ್ತಾರೆ, ಸದಾ ಹೇಳ್ತಾ ಇರ್ತಾರೆ ನನಗೆ ಕಷ್ಟ, ನನಗೆ ಹಾಗಿದೆ ಹೀಗಿದೆ ಅಂತ. ಬರೀ ಅವ್ರ ಹತ್ರ ಏನು ಇಲ್ಲ ಅದ್ರ ಬಗ್ಗೆನೇ ಹೇಳ್ತಿರ್ತಾರೆ. ಅದು ಬಿಟ್ಟು ನಿಮ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ಅಸ್ತು ದೇವತೆಗಳು ಅಸ್ತು ಹೇಳ್ತಾರೆ ಅಂತ ಎಷ್ಟೋ ಸಲ ಕೇಳಿದ್ದೀವಲ್ವಾ. ಹಾಗಾಗಿ ಯಾವಾಗಲೂ ನಮ್ಮ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು, ಮಾತಾಡೋದು ಬಿಟ್ಟು ಏನು ಬೇಕು ಅನ್ನೋದ್ರ ಬಗ್ಗೆ, ಅಥವಾ ಆ ವಸ್ತುನೋ ಅಥವಾ ಆ ಸಿಚುವೇಶನು ನಮ್ಮ ಹತ್ರ ಇದ್ದಿದ್ರೆ ನಾವು ಹೆಂಗಿರ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಾಗತ್ತೆ. ಈಗ ರೇಷನ್ ತರಕ್ಕೆ ಹೋದಾಗ ನಮ್ಮ ಮನೇಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ ಅಂತ ಅಂಗಡಿಯವನಿಗೆ ಹೇಳಿದ್ರೆ ಅವನು ನಿಮ್ಮ ಮನೇಲಿ ಏನು ಖಾಲಿಯಾಗಿದೆ ಅಂತ ಅವನಿಗೆ ಗೊತ್ತಾಗತ್ತಾ? ಖಂಡಿತ ಇಲ್ಲ. ನಿಮ್ಗೆ ಏನು ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಅವನು ಅದನ್ನು ತೆಗೆದು ಕೊಡ್ತಾನೆ. ಹಾಗಾಗಿ ಸದಾ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡೋದ್ರ ಬದಲು ನಮ್ಗೇನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಅಥವಾ ಕ್ಲಾರಿಟಿ ಆಫ್ ಥಾಟ್ಸ್ ಇದ್ದರೆ ನಮ್ಗೆ ಏನು ಬೇಕೋ ಜೀವನದಲ್ಲಿ ಅದು ಖಂಡಿತವಾಗ್ಲೂ ಸಿಗತ್ತೆ.